ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ. ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಷಭ ರಾಶಿ, ವೃಷಭ ಲಗ್ನದವರಿಗೆ ತುಂಬಾ ಅದ್ಭುತವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಂತ ಕೆಲಸ ಕಾರ್ಯಗಳಲ್ಲೆಲ್ಲ ಪ್ರಗತಿಯಾಗಿರ್ಬೋದು, ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲೆಲ್ಲ ಸಕ್ಸಸ್ ಅನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ಸುಮಾರಷ್ಟು ಕೆಲಸವನ್ನ ಸಕ್ಸಸ್ ಕಡೆಗೆ ತಗೊಂಡೋಗುವಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲಿರುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ನೋಡಿ. ಮುಖ್ಯವಾದಂತಹ ಈ ಬರುವಂತಹ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ. ಸಮಾಜದಲ್ಲಿ ನಿಮ್ಮ ಗೌರವ, ನಿಮ್ಮ ಹೆಸರು, ಕೀರ್ತಿಯ ಬಗ್ಗೆ ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡ್ತೀರಾ. ಜೊತೆಗೆ ಮಿತ್ರರ ಜೊತೆಗೆ ಒಳ್ಳೆಯ ಬಾಂಧವ್ಯ ಆಗಿರ್ಬೋದು, ಹಳೆಯ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ವಾಣಿ ಕಠೋರತೆಯನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅತಿಯಾದಂಥ ಖರ್ಚುಗಳ ಮೇಲೆ ಕಡಿವಾಣ ಮಾಡುವಂತಹ ಒಂದು ಸ್ಥಿತಿ ಮತ್ತೆ ಅವಕಾಶಗಳು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಈ ಬರುವಂತ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ನೋಡ್ಬೋದು. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆದಾಯದ ಮೂಲಗಳು ವೃದ್ಧಿ ಆಗತ್ತೆ. ಧನ ಸಂಗ್ರಹಣೆ ಮಾಡುವಂತಹ ಅವಕಾಶಗಳು ಕೂಡ ಇದೆ. ಖರ್ಚು ಕಡಿಮೆ ಆಗತ್ತೆ ಬರುವಂತಹ ತಿಂಗಳಿಂದ. ಮತ್ತೆ ನಾನಾ ರೀತಿಯ ಹೂಡಿಕೆಗಳನ್ನೇನ್ ಮಾಡಿದ್ದೀರಾ ಅವೆಲ್ಲವೂ ಕೂಡ ನಿಮಗೆ ಫಲಕಾರಿಯಾಗತ್ತೆ. ಮತ್ತೆ ದುಡ್ಡನ್ನ ನೋಡುವಂತಹ ಅವಕಾಶಗಳು, ಅನುಕೂಲಗಳು ಕೂಡ ಇದೆ. ಹಿಂದೆ ಯಾರಿಗಾದರೂ ದುಡ್ಡು ಕೊಟ್ರೆ ಬರಬೇಕಾದಂತಹ ದುಡ್ಡು ಸ್ಟ್ರಕ್ ಆಗಿದ್ರೆ, ಕೋರ್ಟ್ ಕಚೇರಿ ವಿಚಾರದಲ್ಲಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ, ಈ ಬರುವಂತಹ ತಿಂಗಳಲ್ಲಿ ರಾಜಿ ಸಂಧಾನದ ಮುಖಾಂತರಗಳು ಕೂಡ ನಿಂತ ದುಡ್ಡು ನಿಮ್ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಕೆಲವೊಂದು ಕಲಹ ಗಲಾಟೆಗಳಾದ್ರೂ ಕೂಡ ಜಯ ನಿಮ್ಮ ಪರವಾಗಿಯೇ ಇರುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಿದೆ. ಜೊತೆಗೆ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ, ವ್ಯಾಪಾರ ವ್ಯವಹಾರಗಳಿಂದ ಅನುಕೂಲಗಳು. ತಂದೆಯ ಜೊತೆಗೆ ಯಾರು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತೀರಾ, ಮತ್ತೆ ನಿಮ್ಮ ವಂಶದ ವ್ಯಾಪಾರ ವ್ಯವಹಾರಗಳನ್ನ ಯಾರು ಮಾಡ್ತೀರಾ, ಭೂಮಿ ಸಂಬಂಧಪಟ್ಟಂತದ್ದಾಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಮತ್ತೆ ಲೇಬರ್ ಕಾಂಟ್ರಾಕ್ಟಿಂಗ್ ಯಾರು ಮಾಡ್ತಾರೆ ಅಂಥವ್ರಿಗೆ ತುಂಬಾ ಉತ್ತಮವಾದಂಥ ಅವಕಾಶಗಳಾಗಿರ್ಬೋದು, ಹೊಸ ಕೆಲಸ ಕಾರ್ಯಗಳ ಅವಕಾಶಗಳಾಗಿರ್ಬೋದು, ಹಳೆ ಪೆಂಡಿಂಗ್ ಇರುವಂತಹ ದುಡ್ಡನ್ನ ಬಂದು ನಿಮ್ಮ ಕೈ ಸೇರುವಂತಹ ಯೋಗಗಳು ವೃಷಭ ರಾಶಿ, ವೃಷಭ ಲಗ್ನದವರಿಗಿದೆ. ಹಣಕಾಸಿನ ವಿಚಾರ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಬರುವಂತಹ ತಿಂಗಳಲ್ಲಿ ಯಾರಿಗೆ ಮನೆ ಕಟ್ಟಕ್ಕಾಗಿರ್ಬೋದು, ಮತ್ತೆ ಯಾವ್ದಾದ್ರು ನಿವೇಶದ ಮೇಲೆ ಹೂಡಿಕೆ ಮಾಡಿ ದುಡ್ಡು ಕಾಸಿನ ಅವಶ್ಯಕತೆ ಇದೆ, ಅಂಥವ್ರಿಗೆ ಲೋನ್‌ಗಳು ಈಸಿಯಾಗಿ ಪಾಸ್ ಆಗತ್ತೆ. ಮತ್ತೆ ನಿಮಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪೇಪರ್ ವರ್ಕ್ ಮಾಡ್ಕೊಳ್ಳದಿದೆ, ಈ ಬರುವಂತಹ ತಿಂಗಳು ತುಂಬಾ ಅದ್ಭುತವಾದಂತಹ ಯೋಗ. ಮತ್ತೆ ಈಸಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೋಡುವಂಥದ್ದಿದೆ. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಯೋಗ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಒಂದು ವಾಣಿಯ ಮೇಲೆ ಹತೋಟಿಯನ್ನ ಪಡಿಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ. ಮಂಗಳ ನಿಮ್ಮ ತೀವ್ರತೆ, ಮಾತಿನಲ್ಲಿ ತೀವ್ರತೆ ಆಗಿರ್ಬೋದು, ವಿನಾಕಾರಣ ವಾದ-ವಿವಾದಗಳಲ್ಲಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡು. ಸಂಬಂಧವನ್ನ ಸರಿ ಮಾಡಿಕೊಳ್ಳುವಂತ ಮಾನಸಿಕ ಸ್ಥಿತಿ ಇರುತ್ತೆ. ಆದ್ರೆ ಸಿಚುವೇಷನ್‌ಗೆ ತಕ್ಕಂಗೆ ರಿಯಾಕ್ಟ್ ಮಾಡ್ತಾರೆ. ಶನಿ, ರವಿ ನಿಮ್ಮ ಒಂದು ದಶಮ ಸ್ಥಾನದಲ್ಲಿರೋದ್ರಿಂದ ಹಿರಿಯರ ಜೊತೆಗೆ ವಾದ-ವಿವಾದಗಳು, ಅಧಿಕಾರಿ ಜೊತೆಗೆ ವಾದ-ವಿವಾದಗಳಾಗಿರ್ಬೋದು, ಇವೆಲ್ಲವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ವೃದ್ಧಿಯಾಗುವಂತ ಅವಕಾಶಗಳು, ಯೋಗಗಳು ಕೂಡ ಇದೆ. ಈ ಬರುವಂತಹ ತಿಂಗಳಲ್ಲಿ ಮನೆ ಕಟ್ಟಕ್ಕೆ ಆರಂಭ ಮಾಡುವಂತಹ ಯೋಗಗಳಾಗಿರ್ಬೋದು, ಮನೆ ಬದಲಾವಣೆಗಳಾಗುವಂತದ್ದಾಗಿರ್ಬೋದು, ಮತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ, ಸುಖ ಸೌಕರ್ಯಗಳಲ್ಲಿ, ವಾಹನದ ಖರೀದಿ ಆಗಿರ್ಬೋದು, ಮತ್ತೆ ಅಲಂಕಾರದ ವಸ್ತುಗಳನ್ನ ಖರೀದಿ ಮಾಡುವಂತದ್ದಾಗಿರ್ಬೋದು, ಸುಮಾರಷ್ಟು ನಿಮ್ಮ ಕುಟುಂಬದ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನ ನೋಡುವಂತ ಅವಕಾಶಗಳಿದೆ. ಮತ್ತೆ ಈ ಅವಕಾಶ ತುಂಬಾ ಚೆನ್ನಾಗಿ ಬರುತ್ತೆ ಬರುವಂತಹ ತಿಂಗಳು. ಹಾಗಾಗಿ ಇದರ ಸದುಪಯೋಗ ನೀವು ಪಡ್ಕೋಬೇಕಾಗತ್ತೆ ಬರುವಂತಹ ತಿಂಗಳು. ಜೊತೆಗೆ ನೋಡಿ, ನಿಮ್ಮ ಒಂದು ಸಂತಾನದ ವಿಚಾರವಾಗಿ ತೃಪ್ತಿಯ ಮಾನಸಿಕ ಸ್ಥಿತಿ ಇರುತ್ತೆ. ನಿಮಗೆ ಸಂತಾನದಿಂದ ಖುಷಿ ಪಡುವಂತದ್ದಾಗಿರ್ಬೋದು, ಸಂತಾನದ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಒಂದು ತೃಪ್ತಿಕರವಾದಂತಹ ಒಂದು ಅನುಕೂಲವನ್ನ ನೋಡುವಂತದ್ದಾಗಿರುತ್ತೆ. ಜೊತೆಗೆ ಯಾರು ವೃಷಭ ರಾಶಿ, ವೃಷಭ ಲಗ್ನದವರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ವಿದ್ಯಾಭ್ಯಾಸದಲ್ಲಿ ತುಂಬಾ ಉತ್ತಮವಾದಂತಹ ಪ್ರದರ್ಶನ ಮತ್ತೆ ಎಕ್ಸಾಮಿನೇಷನ್‌ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥದ್ದು. ಸ್ವಲ್ಪ ಪ್ರಯತ್ನದಿಂದನೇ ಉತ್ತಮವಾದಂತಹ ರಿಸಲ್ಟು ಮತ್ತೆ ಅದರಿಂದ ಅನುಕೂಲಕರವಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನ ನೋಡುವಂತಹ ಅವಕಾಶಗಳಿದೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ಪೈಪೋಟಿ, ಕಾಂಪಿಟಿಷನ್ ಆಗಿರ್ಬೋದು, ಶತ್ರುಗಳೇ ನಿಮಗೆ ಮಿತ್ರರಾಗ್ತಾರೆ. ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಅವಕಾಶಗಳಾಗಿರ್ಬೋದು, ಬೇರೆ ರೀತಿಯ ವಾದ-ವಿವಾದಗಳು, ಡಿಸ್ಪ್ಯೂಟ್ಸ್‌ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಸರಿ ಮಾಡಿಕೊಳ್ಳುವಂಥದ್ದು. ಇದರ ಜೊತೆಗೆ ನೀವು ಬರುವಂತಹ ತಿಂಗಳಲ್ಲಿ ಸಾಲವನ್ನ ತೀರಿಸಿಕೊಳ್ಳುವಂತಹ ಅವಕಾಶಗಳು. ಯಾವುದೋ ಒಂದು ಮಾರ್ಗದಿಂದ ದುಡ್ಡಿನ ಅನುಕೂಲ ಆಗತ್ತೆ. ಅದನ್ನ ಕಟ್ಟಿ ನಿಮ್ಮ ಒಂದು ಸಾಲದ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುವಂತ ಅವಕಾಶ. ಜೊತೆಗೆ ಯಾರು ಜಾಬಲ್ಲಿದ್ದಾರೆ ಅಂಥವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು. ಬೇರೆ ಉದ್ಯೋಗಕ್ಕೆ ಜಾಯಿನ್ ಆಗುವಂತದ್ದಾಗಿರ್ಬೋದು, ಇರುವಂತಹ ಉದ್ಯೋಗ ರಿಸೈನ್ ಮಾಡಿ ಬೇರೆ ಕಡೆಗೆ ಹೋಗುವಂಥದ್ದು. ಉತ್ತಮವಾದಂತಹ ಹಣಕಾಸಿನ ಅನುಕೂಲಗಳು ಕೂಡ ನಿಮಗೆ ಬರುತ್ತೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಹೊಸ ಅವಕಾಶಗಳು ಬಂದ್ರೆ ಅದರಲ್ಲಿ ನೀವು ಎರಡೂ ಕೈಯಿಂದ ಅದನ್ನ ಸ್ವೀಕಾರ ಮಾಡಿ. ನಿಮಗೆ ಬರುವಂತಹ ದಿನಗಳಲ್ಲಿ ನಿಮಗೆ ಇನ್ನೂ ಅದ್ಭುತವಾದಂತಹ ಲಾಭ, ಅನುಕೂಲಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ.
ಜೊತೆಗೆ ನಿಮಗೆ ಒಂದು ಮದುವೆಯ ಮಾತುಕತೆ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಿಮಗೆ ನೋಡುವಂತ ಅವಕಾಶಗಳಿದೆ. ಹೊಸ ವ್ಯಾಪಾರದಲ್ಲಿ ನಿಮಗೆ ಹಣಕಾಸಿನ ಹೂಡಿಕೆ ಆಗಿರ್ಬೋದು, ದುಡ್ಡು ಕಾಸಿನ ಅನುಕೂಲಗಳಾಗಿರ್ಬೋದು, ಜನರ ಜೊತೆಗೆ ಒಂದು ರೀತಿಯ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಒಂದು ಅನುಕೂಲ ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಎಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ವಾದ ವಿವಾದಗಳಿಂದ ದೂರ ಇಡಬೇಕಾಗತ್ತೆ. ನೀವು ವಾದ ವಿವಾದಗಳಲ್ಲಿ ತೊಡಗಿದ್ರೆ ಬರುವಂತ ಅವಕಾಶಗಳು ಕೂಡ ಕೈಯಿಂದ ತಪ್ಪುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನ ನೆರವೇರಿಸುವಂತ ಅವಕಾಶಗಳಿರುತ್ತೆ. ಆದರೆ ಸುಮಾರಷ್ಟು ಓಡಾಟಗಳಾಗಿರ್ಬೋದು, ಆಕಸ್ಮಿಕ ಒಂದು ಖರ್ಚುಗಳನ್ನು ನೋಡುವಂಥದ್ದಿರುತ್ತೆ. ಜೊತೆಗೆ ನಿಮಗೆ ಹಳೆಯ ಸಮಸ್ಯೆಗಳು ಯಾವುದಾದ್ರೂ ಇದ್ರೆ ಅವೆಲ್ಲವನ್ನೂ ಕೂಡ ಬರುವಂತಹ ತಿಂಗಳಲ್ಲಿ ಅದಕ್ಕೆ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕಿಕೊಳ್ಳುವಂತಹ ಅವಕಾಶ, ಅನುಕೂಲ ಮತ್ತೆ ನಿಮ್ಮ ಸುತ್ತಮುತ್ತಿನ ಒಂದು ಎನ್ವಿರಾನ್ಮೆಂಟ್ ಕೂಡ ಆ ತರ ಇರುತ್ತೆ. ಅದರಿಂದ ಸದುಪಯೋಗ ಪಡ್ಕೊಂಡು ಅದನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು. ಶನಿ ರವಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವದಿಂದ ಸಂಚಾರ ಆಗ್ತಿದ್ದಾನೆ ದಶಮ ಸ್ಥಾನದಲ್ಲಿ. ತುಂಬಾನೇ ಸ್ವಾಭಿಮಾನಿಗಳಾಗ್ತೀರಾ. ನಿಮ್ಮ ಇರುವಂತಹ ವರ್ಕರ್ಸ್ ಆಗಿರ್ಬೋದು, ಅವರ ಬಗ್ಗೆ, ಅವರ ಗೌರವದ ಬಗ್ಗೆ ಗಮನ ಕೊಡಬೇಕು. ಹಿರಿಯರ ಬಗ್ಗೆ ಗಮನ ಕೊಡಬೇಕು. ವಾದ ವಿವಾದಗಳಾದ್ರೆ ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗಿರ್ಬೋದು, ನಿಮಗೆ ನಿಮ್ಮ ಪದಚ್ಯುತಿ ಆಗುವಂತಹ ಸಾಧ್ಯತೆ, ಇಲ್ಲಾಂದ್ರೆ ನಿಮ್ಮ ಒಂದು ಸ್ಟೇಟಸ್‌ಗೆ ಎಲ್ಲೋ ತೊಂದರೆ ಬರುವಂತ ಸಾಧ್ಯತೆ ಇರುತ್ತೆ. 2 ವಾರಗಳ ಕಾಲದ ನಂತರ ರವಿ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಶುಕ್ರ, ಬುಧ, ರಾಹು ಮತ್ತೆ ರವಿ ಈ 4 ಗ್ರಹಗಳು ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವೈಯಕ್ತಿಕವಾದಂತಹ ಸಕ್ಸೆಸ್ ಆಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗಿರ್ಬೋದು, ಶತ್ರುಗಳೇ ಮಿತ್ರರಾಗುವಂಥದ್ದಾಗಿರ್ಬೋದು, ಮತ್ತೆ ಅಂದುಕೊಂಡಂತ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿ ಮತ್ತೆ ಸಕ್ಸಸ್ಸು, ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಗೌರವ ಇವೆಲ್ಲವೂ ಕೂಡ ಸಿಗುವಂತಹ ಅನುಕೂಲಗಳು. ಇದರ ಜೊತೆಗೆ ಯಾವುದೇ ರೀತಿಯ ಆಸ್ಪತ್ರೆ ಓಡಾಟಗಳಿದ್ರೂ ಕೂಡ ಅದನ್ನ ಮೇಲೆ ಹತೋಟಿ ಪಡೆಯುವಂತಹ ಅವಕಾಶಗಳಿದೆ. ಆರೋಗ್ಯದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡುವಂತಹ ಸಾಧ್ಯತೆ. ಈ ಬರುವಂತಹ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ದವರು ಹೊಸ ಮಾರ್ಗಗಳಾಗಿರ್ಬೋದು, ಯಾವುದೋ ಒಂದು ರೀತಿಯ ಟ್ರೀಟ್ಮೆಂಟ್ ನಿಮಗೆ ತುಂಬಾ ಫಲಕಾರಿಯಾಗಿ ಹಳೆಯ ರೋಗಗಳಿಂದ ಮುಕ್ತಿ ಹೊಂದುವಂಥದ್ದಾಗಿರ್ಬೋದು, ಆ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತಹ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲೂ ಉತ್ತಮವಾದಂತಹ ಅನುಕೂಲಗಳನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನಿರ್ಲಕ್ಷ್ಯತನ ಮಾಡದೇ ಇದ್ದಷ್ಟು ತುಂಬಾ ಉತ್ತಮ. ಎಲ್ಲಾಂದ್ರೆ ನಿರ್ಲಕ್ಷ್ಯತನ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಆತುರದ ಸ್ವಭಾವ ಕೂಡ ವೃಷಭ ರಾಶಿ, ವೃಷಭ ಲಗ್ನದವರು ಇರುತ್ತೆ. ಜೊತೆಗೆ ನೋಡಿ, ಲೀಗಲ್ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ಸಪೋರ್ಟ್ ಇದೆ. ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್‌ಗಳಿದ್ರೂ ಕೂಡ ಅದನ್ನ ಕಾಂಪ್ರಮೈಸ್ ಮುಖಾಂತರ ಸರಿ ಮಾಡಿಕೊಳ್ಳುವಂಥದ್ದು, ಇಲ್ಲಂದ್ರೆ ಮಾತುಕತೆಯ ಮುಖಾಂತರ 100ಕ್ಕೆ 100 ಬಗೆಹರಿಸಿಕೊಳ್ಳುವಂತಹ ಅವಕಾಶ, ಯೋಗಗಳಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ಸುಮಾರು ವರ್ಷಗಳಿಂದ ಇರುವಂತಹ ಸಮಸ್ಯೆಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿನೇ ಅದನ್ನ ಬಗೆಹರಿಸಿಕೊಳ್ಳುವಂತಹ ಯೋಗಗಳಿದೆ. ಹಾಗಾಗಿ ಈ ಬರುವಂತಹ ತಿಂಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಸುಮಾರಷ್ಟು ಕಷ್ಟಗಳಿಂದ ಆಚೆ ಬಂದು ನಿಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂತಹ ಅವಕಾಶಗಳಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ನೀವು ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ. ಬರುವಂತಹ ತಿಂಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಪ್ರತಿ ಮಂಗಳವಾರ. ಅದರ ಜೊತೆಗೆ ನೀವು ಆದಿತ್ಯ ಹೃದಯದ ಪಾರಾಯಣ ಮಾಡಿ. ನಿಮ್ಮ ಅಹಂಕಾರ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಅಧಿಕಾರಿಗಳಿಂದ ತೊಂದರೆಗಳಾಗಿರ್ಬೋದು, ಇವೆಲ್ಲನೂ ಕೂಡ ನಿವಾರಣೆ ಮಾಡ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಮುಖ್ಯವಾಗಿ ಧಾರಣೆ ಮಾಡಬೇಕಾದಂಥ ರತ್ನ ನೋಡಿ, ಬುಧನ ರತ್ನವನ್ನು ಧಾರಣೆ ಮಾಡಿ. ಪಚ್ಚೆ ಅದರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳ ಮೇಲೆ ಕಡಿವಾಣ ಮತ್ತೆ ನಿಮ್ಮ ಸಾಮರ್ಥ್ಯದಲ್ಲಿ ವೃದ್ಧಿಯನ್ನು ನೋಡುವಂತ ಅವಕಾಶಗಳಿರುತ್ತೆ. ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.